ನೈಟು ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಪಾಳಗರ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇವತ್ತು ನಾನು ಸೋಲೋ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಅಂದರೆ ವೀಕೆಂಡ್ ಲೀವ್ ಇತ್ತು, ಸೊ ಹಾಗಾಗಿ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ನನಗೆ ಸೋಲೋ ಟ್ರಾವೆಲ್ ಯಾವತ್ತೂ ಅಭ್ಯಾಸನೇ ಇಲ್ಲ, ನಾನು ಯಾವತ್ತೂ ಒಬ್ಬಳೇ ಓಡಾಡಿ ಅಭ್ಯಾಸ ಇಲ್ಲ. ಸೊ ಒಂದ್ಸಲ ಟ್ರೈ ಮಾಡೋಣ, ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ನಾನು ಹೊರಟಿದ್ದೀನಿ. ಸೊ ಎಲ್ಲಿ ಹೋಗ್ತಾ ಇದ್ದೀನಿ, ಏನೇನೆಲ್ಲ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಒನ್ ಥಿಂಗ್ ಏನಂದರೆ, ಎಷ್ಟು ಬಜೆಟ್ ಆಗಬಹುದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನಗೆ ಟ್ರೈನ್ ಬಂದು 9:30 ಇದ್ದಿದ್ದು, ಸೊ ಹಾಗಾಗಿ ಬೇಗ ಬೇಗ ರೆಡಿಯಾಗಿ ಹೊರಟೆ. ಟ್ರೈನ್ ಕೂಡ ಸಿಕ್ತು, ಈವನ್ ಸೀಟ್ ಕೂಡ ಸಿಕ್ತು. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಮಾರ್ನಿಂಗ್ 5 o'clockಗೆ ನಾನು ಸುಬ್ರಹ್ಮಣ್ಯ ರೋಡ್ಗೆ ರೀಚ್ ಆದೆ. ಅಲ್ಲಿಂದ ಬಸ್ಸಲ್ಲಿ ಧರ್ಮಸ್ಥಳ ಫೈನಲಿ ರೀಚ್ ಆದೆ. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಎಕ್ಸೈಟ್ಮೆಂಟ್. ಏನಂದರೆ ನೈಟ್ ಟೈಮಲ್ಲಿ ಹುಡುಗಿರು ಟ್ರಾವೆಲ್ ಮಾಡಬಹುದಾ ಅನ್ನೋದಕ್ಕೆ ಒಂದು ಉದಾಹರಣೆ ಅಂದರೆ, ಆರಾಮಾಗಿ ಸೇಫಾಗಿ ಹೋಗಬಹುದು. ಆ್ಯಂಡ್ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನಾವು ಹೊರಟಿದ್ದು ದರ್ಶನಕ್ಕೆ ಅಂತ ಹೇಳಿ. ತುಂಬ ರಶ್ ಇತ್ತು. ಆಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ನಾನು ಅಲ್ಲೇ ಇದ್ದಿದ್ದು ಪಾರ್ಕಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೋಗಿದ್ದೆ. ಸೊ ಇದರಲ್ಲಿ ಏನೇನು ಲೈಕ್ ಫಿಶ್ ಅದು ಇದು ಎಲ್ಲ ಇತ್ತು. ಸೊ ಎಲ್ಲ ಎಂಜಾಯ್ ಮಾಡಿಕೊಂಡು ನಾನು ಹೊರಟಿದ್ದು ಬೇಗ ಬೇಗ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ನನಗೆ ಇನ್ನೊಂದು ಸರ್ಪ್ರೈಸ್ ಅಂದರೆ, ಇವತ್ತು ಅಲ್ಲಿ ಲೈಕ್ ಜಾತ್ರೆ ಥರ ಇತ್ತು, ತೇರೆಲ್ಲ ಇತ್ತು. ಸೊ ಅದು ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಆ್ಯಂಡ್ ನಾವು ಹೋದಾಗ ದರ್ಶನ ಇನ್ನೂ ಬಿಡ್ತಾ ಇರಲಿಲ್ಲ, ಕ್ಲೋಸ್ ಮಾಡಿದರು. ಅದಾದಮೇಲೆ ಒಂದು 3 o'clockಗೆ ದರ್ಶನಕ್ಕೆ ಬಿಟ್ಟರು. ಅದಾದಮೇಲೆ ಬೇಗ ದರ್ಶನ ಮುಗಿಸ್ಕೊಂಡು ನಾವು ಹೊರಟಿದ್ದು ಮನೆ ಕಡೆಗೆ. ಸೊ ಇದು ಸಕಲೇಶ್ಪುರದ ಒಂದು ವ್ಯೂ ಪಾಯಿಂಟ್ಸ್. ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಈ ವ್ಯೂನ ನೋಡಿ. ಲೈಕ್ ಹೆವೆನ್ ಥರ ಇತ್ತು. ಇದು ನನಗೆ ಹೊಸ ಎಕ್ಸ್ಪೀರಿಯೆನ್ಸ್. ಆ್ಯಂಡ್ ಇದಾಗಿತ್ತು ನನ್ನ ಟ್ರಾವೆಲ್ ವ್ಲಾಗ್. ಆ್ಯಂಡ್ ಒನ್ ಥಿಂಗ್ ಹೇಳ್ದಾಗೆ ಬಜೆಟ್ನ ಶೇರ್ ಮಾಡ್ತೀನಿ ಅಂದರೆ, ಪರ್ ಪರ್ಸನ್ ನನಗೊಬ್ಳಿಗೆ 3.5K ಆಯಿತು. ಇದಾಗಿತ್ತು ನನ್ನ ಟ್ರಾವೆಲ್ ವ್ಲಾಗ್. ಆ್ಯಂಡ್ ನಮ್ಮೂರ ಜಾತ್ರೆ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.